ಶ್ರೀ ಗುರುಭ್ಯೋ ನಮಃ. ತ್ರಿಮೂರ್ತಿ ರೂಪಿಣೆ ದತ್ತಾತ್ರೇಯಾಯ ನಮಃ. ಶ್ರೀ ಗಣೇಶ ಶಾರದಾಭ್ಯೋ ನಮಃ. ಶ್ರೀ ಗುರುಚರಿತ್ರೆ ಅಧ್ಯಾಯ 18. ಅಮರಪುರದ ಮಹಿಮೆ. ಶ್ರೀ ಗುರುಗಳು ಕೆಲವು ಕಾಲ ಭುವನೇಶ್ವರಿ ಕ್ಷೇತ್ರವಾದ ಬಿಲ್ಲವಾಡಿ ಗ್ರಾಮದಲ್ಲಿದ್ದು ವರುಣ ಸಂಗಮವೆಂಬ ಕ್ಷೇತ್ರಕ್ಕೆ ಬಂದರು. ಅಲ್ಲಿಂದ ಹೊರಟು ಕೃಷ್ಣಾ ತೀರದ ಕ್ಷೇತ್ರವನ್ನೂ ಸಂದರ್ಶಿಸಿ ಪಂಚಗಂಗಾ ಕ್ಷೇತ್ರಕ್ಕೆ ದಯಮಾಡಿಸಿದರು. ಶಿವ, ಭೋಗವತಿ, ಕುಂಭಿ, ಸರಸ್ವತಿ, ಕೃಷ್ಣ ಈ 5 ನದಿಗಳ ಸಂಗಮವೇ ಪಂಚಗಂಗಾ ಎನಿಸಿದೆ. ಈ ಸ್ಥಾನಕ್ಕೆ ಅಮರಪುರವೆಂದೂ ಹೆಸರಿದೆ. ಈ ಕ್ಷೇತ್ರದಲ್ಲಿ ಅಮರೇಶ್ವರನ ಸನ್ನಿಧಿ, ಔದುಂಬರ ವೃಕ್ಷ, ಶಕ್ತಿತೀರ್ಥ, ಶುಕ್ರತೀರ್ಥ, ಪಾಪನಾಶಿನಿ, ಸಿದ್ಧರ ತೀರ್ಥ ಹಾಗೂ ಕಾಮತೀರ್ಥಗಳಿವೆ. ಅಮರೇಶ್ವರನ ಸನ್ನಿಧಾನದಲ್ಲಿ 64 ಜನ ಯೋಗಿನಿಯರು ಸನ್ನಿಹಿತರಾಗಿದ್ದಾರೆ. ಈ ಪಂಚಗಂಗಾ ಕ್ಷೇತ್ರದಲ್ಲಿ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು 12 ವರ್ಷಗಳ ಕಾಲ ತಂಗಿದ್ದರು. ಆಗ ಒಂದು ದಿನ ಅಮರಾಪುರದ ಕಡು ಬಡವನಾದ ಬ್ರಾಹ್ಮಣನೊಬ್ಬನ ಮನೆಗೆ ಭಿಕ್ಷೆಗಾಗಿ ಹೋದರು. ಸಾತ್ವಿಕನಾದ ಆ ಬ್ರಾಹ್ಮಣನು ಅಲ್ಪತೃಪ್ತನಾಗಿ ತನ್ನ ಮನೆ ಅಂಗಳದಲ್ಲಿ ಬೆಳೆಯುವ ಚಪ್ಪರದವರೆಕಾಯಿ ಬೀಜಗಳಿಂದಲೇ ಹೊಟ್ಟೆ ಹೊರೆದುಕೊಳ್ಳುತ್ತಿದ್ದನು. ತನ್ನ ಮನೆಗೆ ಬಂದ ಯತಿಗಳನ್ನು ಆದರದಿಂದ ಸತ್ಕರಿಸಿದ ಆ ಬ್ರಾಹ್ಮಣನು ಚಪ್ಪರದ ಅವರೆಕಾಯಿಯಿಂದ ತಯಾರಿಸಿದ ಪಲ್ಯವನ್ನೇ ಭಿಕ್ಷೆ ಎಂದು ನೀಡಿದನು. ಇಷ್ಟರಿಂದಲೇ ತೃಪ್ತರಾದ ಶ್ರೀಗುರುಗಳು, ಅಯ್ಯ, ನಿನ್ನ ದಾರಿದ್ರ್ಯ ದೂರವಾಯಿತು, ಇನ್ನು ನೀನು ಸುಖವಾಗಿರಬಹುದು ಎಂದು ಹರಸಿ ಅಲ್ಲಿಂದ ಹೊರಟರು. ಹೊರಡುವ ಮುನ್ನ ಅಂಗಳದಲ್ಲಿದ್ದ ಅವರೆ ಬಳ್ಳಿಯನ್ನು ಬೇರು ಸಹಿತ ಮುರಿದು ಹಾಕಿ ಹೊರಟು ಹೋದರು. ಬ್ರಾಹ್ಮಣ ದಂಪತಿಗಳಿಗೆ ತುಂಬ ದುಃಖವಾಯಿತು. ಮನೆಯಾಕೆಯು ನಮ್ಮ ಜೀವನಕ್ಕೆ ಆಸರೆಯಾಗಿದ್ದ ಚಪ್ಪರದ ಅವರೆ ಬಳ್ಳಿಯನ್ನೇ ಮುರಿದು ಬಿಟ್ಟರಲ್ಲ ಎಂದು ಗುರುಗಳನ್ನು ನಿಂದಿಸಿದಳು. ಆದರೆ ಬ್ರಾಹ್ಮಣನು ಆಕೆಯನ್ನು ಸಮಾಧಾನಪಡಿಸಿ ನೆಲದಲ್ಲಿ ಉಳಿದಿದ್ದ ಆ ಬಳ್ಳಿಯ ಬೇರನ್ನು ಕೀಳಲು ಯತ್ನಿಸಿದನು. ಗುದ್ದಲಿಯಿಂದ ನೆಲವನ್ನು ಅಗೆದಾಗ ಖಲ್ ಖಲ್ ಎಂಬ ಶಬ್ದವಾಯಿತು. ಬಳ್ಳಿಯ ಬೇರನ್ನು ಅಗೆದು ತೆಗೆದಾಗ ಹೊನ್ನು ತುಂಬಿದ ತಾಮ್ರದ ಕೊಡ ಅವನಿಗೆ ಸಿಕ್ಕಿತು. ಗುರು ಕಾರುಣ್ಯವನ್ನು ಅರಿಯದೆ ಅನ್ಯಾಯವಾಗಿ ಅವರನ್ನು ನಿಂದಿಸಿದ್ದಕ್ಕಾಗಿ ಬ್ರಾಹ್ಮಣನ ಪತ್ನಿಯು ದುಃಖಿಸಿದಳು. ಅಲ್ಪ ಭಿಕ್ಷೆ ಸ್ವೀಕರಿಸಿ ಅಪಾರ ಸೌಭಾಗ್ಯವನ್ನು ಕರುಣಿಸಿದ ಗುರುಗಳನ್ನು ಕಂಡು ಕ್ಷಮೆ ಯಾಚನೆ ಮಾಡಿದರು. ಶ್ರೀ ಗುರುಗಳು ನಿಧಿ ದೊರೆತದ್ದನ್ನು ಯಾರಿಗೂ ಹೇಳದೆ ಸದ್ವಿನಿಯೋಗ ಮಾಡಿರೆಂದು ಅಪ್ಪಣೆ ಕೊಡಿಸಿದರು. ಮನೆಗೆ ಹಿಂದಿರುಗಿದ ದಂಪತಿಗಳು ಗುರುಕಾರುಣ್ಯವನ್ನು ಎಂದಿಗೂ ಮರೆಯಲಿಲ್ಲ ಎಂಬಲ್ಲಿಗೆ ಅಮರಪುರದ ಮಹಿಮೆ ಎಂಬ ಶ್ರೀ ಗುರುಚರಿತ್ರೆಯ 18ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.